ಹಾಯ್ ಅಭ್ಯರ್ಥಿಗಳೇ, ಒಂದು ವಿಶೇಷ ಮಾಹಿತಿ ಅಂತ ತಂದಿದ್ದೀನಿ. ಈ ರೀತಿ ಬನ್ನಪ್ಪ ಅಂದ್ರೆ ಒಂದು ವಿಶೇಷ ಮಾಹಿತಿನೇ ಇರ್ತದೆ ಅಭ್ಯರ್ಥಿಗಳೇ. ಅದೇನಪ್ಪ ಅಂದ್ರೆ 10ನೇ ತರಗತಿ ಪಾಸ್ ಆಗಿದ್ದೀರಾ, 152 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವಿದ್ದೀರಾ. ಹಾಗಾದರೆ ಅಭ್ಯರ್ಥಿಗಳೇ, ನಿಮಗೊಂದು ಸುವರ್ಣ ಅವಕಾಶವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸದಲ್ಲಿ ಅಗ್ನಿವೀರ ನಾನ್ ಕಾಮಿನೆಂಟ್ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗಾದರೆ ಸರ್, ಅಪ್ಲಿಕೇಶನ್ ನಾವು ಯಾವ ರೀತಿ ಹಾಕೋದು? ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಪ್ಪ ಅಂದ್ರೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು, ಆನ್ಲೈನ್ ಅರ್ಜಿ ಅಲ್ಲ. ಆಫ್ಲೈನ್ ಅರ್ಜಿ ಅಂದರೆ ಹೆಂಗೆ ಸರ್ ಅದು ಕೇಳ್ಬೋದು ಅಭ್ಯರ್ಥಿಗಳೇ. ಆಫ್ಲೈನ್ ಅರ್ಜಿ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮವನ್ನು ತುಂಬಿ ಲಕೋಟಿ ಒಳಗೆ ಅಂದರೆ ಒಂದು ಪಾಕೆಟ್ ಒಳಗೆ ಹಾಕಿ ಅಲ್ಲಿ ಅಡ್ರೆಸ್ಸನ್ನು ಬರೆದು ಪೋಸ್ಟ್ಗೆ ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಪೋಸ್ಟ್ ಮುಖಾಂತರ ನೀವು ಅರ್ಜಿ ಹಾಕೋದಕ್ಕೆ ನಾವೇನಂತೀವಿ ಅಂದರೆ ಆಫ್ಲೈನ್ ಅರ್ಜಿ ಅಂತೀವಿ. ಇದು ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು, ಆಫ್ಲೈನ್ ಅರ್ಜಿ ಹಾಕೋದು. ಇದು ಏನಪ್ಪ ಅಂದರೆ ಆಫ್ಲೈನ್ ಅರ್ಜಿ ಕರೆದಿದ್ದಾರೆ ಅಭ್ಯರ್ಥಿಗಳು. ಹಾಗಾದರೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಏನು ವಿಶೇಷಪ್ಪ ಅಂದ್ರೆ ಪರೀಕ್ಷೆ ಐತಿ. ಹೆಂಗೈತಪ್ಪ ಅಂದ್ರೆ ಬರೀ 20 ಮಾರ್ಕ್ಸಿನ ಪರೀಕ್ಷೆ ರೀ. 20 ಮಾರ್ಕ್ಸಿನ ಪರೀಕ್ಷೆ. 10 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗುವಂಥ ಅವಕಾಶ ಅದ. ಅದು ಈಸಿಯಾಗಿರ್ತದೆ ಇದು. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ 1600 ಮೀಟರ್ ರನ್ನಿಂಗನ್ನು 6 ನಿಮಿಷ 30 ಸೆಕೆಂಡ್ನಾಗ ಓಡಬೇಕು. ಅಗ್ನಿವೀರ ಆರ್ಮಿ 5:30 ಓಡ್ತೀರಿ, ಇದು 6:30 ಅಂದರೆ ಭಾಳ ಈಸಿಯಾಗಿ ನೀವು ರನ್ನಿಂಗನ್ನು ಪಾಸ್ ಮಾಡ್ಬೋದು. ಆಮೇಲೆ ಹೈಟ್ 152 ಸೆಂಟಿಮೀಟ್ರ್ ಹೈಟು ಕಡಿಮೆ ಅದ. 10ನೇ ತರಗತಿ ಜಸ್ಟ್ ಪಾಸ್ ಇದ್ರೂ ನಡೀತದೆ. ನೀವು ಎಲಿಜಿಬಲ್ ಆಗ್ತಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶ ಇರ್ತದೆ. ಪ್ರತಿ ವರ್ಷವೂ ಕಾಲ್ಫಾರ್ಮ್ ಮಾಡ್ತಾ ಇರ್ತಾರೆ, ನಿಮ್ಗೆ ಗೊತ್ತಿರಲಿ. ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾದರೆ ಅಭ್ಯರ್ಥಿಗಳೇ, ಆಫ್ಲೈನ್ ಅರ್ಜಿ ಅದಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿರಲಿಪ್ಪ ಅಂದರೆ ವಯಸ್ಸಿನ ಮಿತಿ ಗೊತ್ತಿರಬೇಕು. ವಯಸ್ಸು ಎಷ್ಟಪ್ಪ ಅಂದ್ರೆ 2 ಏಪ್ರಿಲ್ 2005ರಿಂದ 2 ಏಪ್ರಿಲ್ 2009 ಮಧ್ಯೆ ಜನಿಸಿರಬೇಕು. ಇದು ಅಗ್ನಿವೀರ ಏರ್ಫೋರ್ಸ್ನಲ್ಲಿ ನಾನ್ ಕಾಮಿನೆಂಟ್ ಅಂತೇಳಿಸಿಂದ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಬರ್ತದೆ. ಡೇಟ್ ಆಫ್ ಬರ್ತ್ ಗೊತ್ತಿರಬೇಕು. ಹಾಗಾದರೆ ಅರ್ಜಿ ಫಾರ್ಮ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವಾಗಂತ ಕೇಳ್ಬೋದು ಅಭ್ಯರ್ಥಿಗಳು. ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭ ಆಗ್ಯದ ಹಾಕಲಿಕ್ಕೆ. 6 ಫೆಬ್ರವರಿ 2026ರಿಂದ 23 ಫೆಬ್ರವರಿ 2026. ಇನ್ನು ಭಾಳ ದಿನ ಇಲ್ಲ, ಕೆಲವೇ ದಿನ ಅದ. ಈಗಾಗಲೇ ಒಂದು ಶಾರ್ಟ್ ವಿಡಿಯೋ ಮಾಡಿ ನಾ ಬಿಟ್ಟಿದ್ದೆ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಏನು ಕೇಳಕತ್ತಾರಂದ್ರೆ, ಸರ್ ನೀವು ಶಾರ್ಟ್ ವಿಡಿಯೋ ಮಾಡಿದರೆ ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿಲ್ಲ, ನೀವು ಲಾಂಗ್ ವಿಡಿಯೋ ಮಾಡಿಬಿಡ್ರಿ ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಅಂದರು. ಅದಕ್ಕಾಗಿ ಅಭ್ಯರ್ಥಿಗಳು ನಿಮಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇದೇ 23 ಫೆಬ್ರವರಿ 2026 ಅಪ್ಲಿಕೇಶನ್ನ ಹಾಕಬೇಕು. ಅದರ ನಂತರ ಅರ್ಜಿ ಹಾಕಿರಿ ಅಂದರೆ ಆ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ನೀವು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ಅಪ್ಲಿಕೇಶನ್ ಫಾರ್ಮನ್ನು ಅವ್ರು ಫಾರ್ಮೇಟ್ ಕೊಟ್ಟಿರ್ತಾರೆ ರೀ, ಆ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಂಡು ಅದರಾಗ ತುಂಬಿ ಕಳಿಸ್ಬೇಕು. ನೀವು ಬೇರೆ ಫಾರ್ಮೇಟ್ ಅದು ಮಾಡಿ ಕಳಿಸಿರಿಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಆಮೇಲೆ ಅಪ್ಲಿಕೇಶನ್ ಒಂದು ಹಾಕ್ಬೇಕು, ಡಬಲ್ ಹಾಕಬಾರ್ದು. ಹಂಗೆ ಹಾಕಿರೋ ಸಹಿತ ರಿಜೆಕ್ಟ್ ಹಾಕಿರಿ. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಐತೆ. ಏನಪ್ಪ ಅಂದ್ರೆ, ನೀವು ಆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಫೋಟೋ ತೆಗಿಸ್ಬೇಕು ರೀ. ಯಾವ ರೀತಿ ಫೋಟೋ ತೆಗಿಸ್ಬೇಕಂದ್ರೆ, ಒಂದು ಸ್ಲೈಡ್ ಹಿಡ್ಕೊಂಡು ಅದ್ರ ಮೇಲೆ ನಿಮ್ಮ ಹೆಸರು, ಅಡ್ರೆಸ್ಸು, ಆಮೇಲೆ ಯಾವ ದಿನಾಂಕದಂದು ನೀವು ಫೋಟೋ ತೆಗಿಸ್ತೀರಿ ಆ ದಿನಾಂಕವನ್ನು ಹಾಕಿ ಫೋಟೋ ತೆಗಿಸ್ಬೇಕು. ಅದು ಸೈಜ್ ಏನಪ್ಪ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋವನ್ನು ತೆಗೆಸಬೇಕು, ಅದನ್ನು ಅಂಟಿಸ್ಬೇಕು. ನಿಮ್ಗೆ ಗೊತ್ತಿರಲಿ. ಆಮೇಲೆ ಕರ್ನಾಟಕದ ಅಭ್ಯರ್ಥಿಗಳೇ, ನೀವು ಕರ್ನಾಟಕ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಅದ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಫಿಸಿಕಲ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು ನಡೆಸ್ತಾರೆ. ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಇದೆ. ನಮ್ಮ ಕರ್ನಾಟಕ ಬೇರೆ ಬೇಡ ಸರ್, ನಾವು ಬೇರೆ ರಾಜ್ಯಕ್ಕೆ ಅರ್ಜಿ ಹಾಕ್ತಂದ್ರೆ ಬೇರೆ ರಾಜ್ಯಕ್ಕೂ ನೀವು ಅರ್ಜಿ ಹಾಕ್ಬೋದು ಅಭ್ಯರ್ಥಿಗಳೇ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಏನಪ್ಪ ಅಂದ್ರೆ ಎಲ್ಲ ಏರ್ಪೋರ್ಟ್ ಸ್ಟೇಷನ್ ಎಲ್ಲೆಲ್ಲಿದಾವ್ರಲ್ಲ, ಕರ್ನಾಟಕ ಅಥವಾ ಬೇರೆ ಬೇರೆ ರಾಜ್ಯದಾಗ ಎಲ್ಲ ಕಡೆಯೂ ಅವಕಾಶ ಇರ್ತದೆ ಜಾಬ್ ಮಾಡಲಿಕ್ಕೆ. ಇದು ಗೊತ್ತಿರಲಿ. ಇದಕ್ಕಿಂತ ಇನ್ನೊಂದು ಏನು ನಿಮ್ಗೆ ಹೇಳ್ತೀನಿ ಏನಪ್ಪ ಅಂದ್ರೆ, ಈ ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು ಅರ್ಜಿ ಫಾರ್ಮ ಅದರ ಜೊತೆ ನೋಟಿಫಿಕೇಷನ್ನ ಹಾಕಿರ್ತೀವಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಅದ್ರ ಜೊತೆ ಏನಪ್ಪ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ, ಆಧಾರ್ ಕಾರ್ಡ, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್, ನಿಮ್ಗೆ ಏನೇನು ಡಾಕ್ಯುಮೆಂಟ್ ಇರೋದಲ್ಲ ಎಲ್ಲ ಜೆರಾಕ್ಸ್ ಪ್ರತಿಯನ್ನು ಹಚ್ಚಿ ನೀವು ಅಪ್ಲಿಕೇಶನ್ ಹಾಕಬೇಕು. ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದ್ರೆ, ಮೊದಲನೇದು ಏನು ಮಾಡ್ತೀರಿ, ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋತೀರಿ. ಮಾಡ್ಕೊಂಡ್ಮೇಲೆ ಅರ್ಜಿ ಫಾರ್ಮ್ದವ್ರಿ ನಾ ಎಲ್ಲ ತೋರಿಸ್ತೀನಿ ಬೋರ್ಡ್ ಮೇಲೆ ನಿಮಗೀಗ. ಅರ್ಜಿ ಫಾರ್ಮನ್ನು ತುಂಬಬೇಕು. ತುಂಬಿದ ಮೇಲೆ ಆ ಫಾರ್ಮ್ ಜೊತೆ ಅವು ಏನೇನು ಮಾಹಿತಿ ಕೇಳಿರ್ತಾರಲ್ಲ ಅದ್ರ ಜೊತೆ ಲಗತ್ತನ್ನು ಹಚ್ಚಿ ಜೆರಾಕ್ಸ್ ಹಚ್ಚಿ ಪಾಕಿಟ್ನೇ ಹಾಕಬೇಕು. ಅದ್ರ ಜೊತೆ ಇನ್ನೊಂದು ಅಡ್ಮಿಟ್ ಕಾರ್ಡ್ ಅಂತ ಇರ್ತದೆ. ಆ ಅಡ್ಮಿಟ್ ಕಾರ್ಡ್ ನಿಮಗೆ ಬರಬೇಕಾದ್ರೆ ಒಳಗೊಂದು ಲಕೋಟಿ ಹಾಕಬೇಕು. ಮ್ಯಾಲಿನ ಲಕೋಟಿ ಹೆಂಗಿರ್ಬೇಕಪ್ಪ ಅಂದ್ರೆ, ಮ್ಯಾಲೆ ಏನು ಲಕೋಟಿ ಒಳಗೆ ನಿಮ್ಮ ಆ ಅಪ್ಲಿಕೇಶನ್ ಫಾರ್ಮ್ ಜೆರಾಕ್ಸ್ ಎಲ್ಲ ಹಾಕಿರ್ತೀರಿ. ಮ್ಯಾಲೆ ಟು ಅಡ್ರೆಸ್ ಅವ್ರದ್ದು ಬರೀಬೇಕು, ಫ್ರಾಮ್ ಅಡ್ರೆಸ್ ನಿಮ್ಮದು ಬರೀಬೇಕು. ಒಳಗೊಂದು ಲಕೋಟಿ ಹಾಕ್ತೀರಿ. ಒಳಗಿನ ಲಕೋಟಿ ಒಳಗೆ ಟು ಅಡ್ರೆಸ್ ನಿಮ್ಮದು ಬರೀಬೇಕು, ಫ್ರಾಮ್ ಅಡ್ರೆಸ್ ಅವ್ರದ್ದು ಬರೀಬೇಕು. ಆಮೇಲೆ ಪೋಸ್ಟ್ ಆಫೀಸ್ಗೆ ಹೋಗಿ ನೀವೇನು ಡಾಕ್ಯುಮೆಂಟ್ ಹಾಕಿರ್ತೀರಿ ಎಲ್ಲ ತೂಕ ಮಾಡಿಸ್ಬೇಕು ರೀ.
ತೂಕ ಮಾಡಿಸಿದ ಮೇಲೆ ಅದಕ್ಕೆ ಎಷ್ಟು ಟಿಕೆಟ್ ಹಚ್ಬೇಕು ಅನ್ನೋದು ಹೇಳ್ತಾರೆ ಅವ್ರು. ಅಷ್ಟು ಟಿಕೆಟ್ ಹಚ್ಚೇ ನೀವು ಪೋಸ್ಟ್ ಮಾಡಬೇಕು. ಆಮೇಲೆ ಒಳಗೆ ಲಕೋಟೆ ಹಾಕಿರ್ತಿರಲ್ಲ ಅದಕ್ಕೂ ಟಿಕೆಟ್ ಹಚ್ಚೋದು ಮರಿಬಾರ್ದು. ಯಾಕಂದ್ರೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ ಬರ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಪೋಸ್ಟ್ ಮುಖಾಂತರ ಇದು ಆನ್ಲೈನ್ ಅಲ್ಲ, ಆಫ್ಲೈನ್ ಅರ್ಜಿಯನ್ನು ಹಾಕಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಅಭ್ಯರ್ಥಿಗಳೇ ನಾವು ನೋಡೋಣ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫಾರ್ಮ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ತಿಳ್ಕೊಣ. ಹಾಗಾದರೆ ಅಭ್ಯರ್ಥಿಗಳೇ ನಾವು ಅಪ್ಲಿಕೇಶನ್ ಫಾರ್ಮನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಮಾಹಿತಿ ತೋರಿಸ್ತೀನಿ, ಯಾಕಂದ್ರೆ ಭಾಳ ಲಾಂಗ್ ವಿಡಿಯೋ ಆಗ್ತದೆ. ನೀವು ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಇಲ್ಲಿ ಫೋಟೋ ಹಚ್ಚಬೇಕು. ಫೋಟೋ ಯಾವ ರೀತಿ ಅನ್ನೋದು ಈಗಾಗಲೇ ಮಾಹಿತಿ ನಿಮ್ಗೆ ಹೇಳೀನಿ. ಇಲ್ಲಿ ರೂಲ್ ನಂಬರ, ರಿಜಿಸ್ಟರ್ ನಂಬರ್ ಅವ್ರು ಹಾಕ್ತಾರೆ, ನೀವು ಹಾಕೋದು ಅವಶ್ಯಕತೆ ಇಲ್ಲ. ನೀವೇನಪ್ಪ ಅಂದ್ರೆ ಇಲ್ಲಿಂದ ನೇಮ್ ಆಫ್ ದಿ ಅಪ್ಲಿಕೆಂಟ ಅಂದ್ರೆ ನಿಮ್ಮ ಹೆಸರು, ಆಧಾರ್ ಕಾರ್ಡ್ ನಂಬರ, ಫಾದರ್ ನೇಮ, ಫಾದರ್ ನೇಮ, ಆಮೇಲೆ ಫಾದರ್ ಏನು ಕೆಲಸ ಮಾಡ್ತಾರೆ ಅನ್ನೋದು, ಆಮೇಲೆ ಡೇಟ್ ಆಫ್ ಬರ್ತ್, ಆಮೇಲೆ ಪ್ರತಿಯೊಂದು ಇಲ್ಲಿ ಎಲ್ಲ ಓದ್ಕೋತ ಕೂತ್ರೆ ಟೈಮ್ ಆಗ್ತದೆ. ಇಲ್ಲಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ ಇಲ್ಲಿ ನೋಡ್ತಾ ಇದ್ರಿ. ಇವನ್ನ ಎಲ್ಲ ಏನು ಮಾಡಿರ್ತೀನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನೇ ಬಿಟ್ಟಿರ್ತೀನಿ. ಇಲ್ಲಿ ನೋಡಿರಿ 2ನೇ ಪೇಜು ಅದ, ನೋಡ್ತಾ ನೀವು ಹೋಗ್ಬೇಕು. ಹಿಂಗೆ ನೋಡ್ರಿಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಒಮ್ಮೆ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಓದಿಕ್ಷಿಂದ ಏನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಫಾರ್ಮನ್ನು ತುಂಬಬೇಕು ಅಭ್ಯರ್ಥಿಗಳು. ಇಲ್ಲಿ ನೋಡ್ತಾ ಇದ್ರಿ. ಇದೇನಪ್ಪ ಅಂದರೆ ಇದು ಸರ್ಟಿಫಿಕೇಟ್ ಬೈ ಚೀಫ್, ಇದು ಬೇಡ. ನೆಕ್ಸ್ಟ್ ನೋಡೋಣ. ಇನ್ನೊಂದು ಇದೆ, ಇಲ್ಲೈತೆ ನೋಡ್ರಿ ಅಡ್ಮಿಟ್ ಕಾರ್ಡ್. ಇದೇ ಅಡ್ಮಿಟ್ ಕಾರ್ಡ್ ರೀ. ಈ ಅಡ್ಮಿಟ್ ಕಾರ್ಡ್ ಏನಪ್ಪ ಅಂದ್ರೆ ನಿಮಗೆ ಹೊಳ್ಳಿ ಅವರು ವಾಪಸ್ ಕಳಿಸ್ಕೊಡ್ತಾರೆ. ಇದು ಅಡ್ಮಿಟ್ ಕಾರ್ಡ್. ಎಲ್ಲ ಫಾರ್ಮನ್ನು ನಾನು ಬಿಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಫಾರ್ಮ್ ತುಂಬ್ರಿ. ಆಮೇಲೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಸರ್ ಅಡ್ರೆಸ್ ಎಲ್ಲಿ ನಾವು ಪೋಸ್ಟ್ ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ, ಅದನ್ನು ಹೇಳಿಕೊಡಿ ಸರ್ ಅಂತ ಇದ್ದಾರೆ ಅಭ್ಯರ್ಥಿಗಳಿಗೆ ನಿಮ್ಗೆ. ಹಾಗಾದರೆ ಅಭ್ಯರ್ಥಿಗಳೇ ನೀವು ನೋಡ್ತಾ ಇದ್ರಿ ಅಪ್ಲಿಕೇಶನ್ ಎಲ್ಲಿ ಕಳಿಸ್ಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು. ನೀವು ಇಲ್ಲಿ ನೋಡಿರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಅಡ್ರೆಸ್ ಅದ ನೋಡಿರಿ. ನೀವು ನಮ್ಮ ಕರ್ನಾಟಕದವರು ಬೇರೆ ರಾಜ್ಯಕ್ಕೆ ಹಾಕ್ತಂದ್ರೆ ಬೇರೆ ರಾಜ್ಯಕ್ಕೆ ಅರ್ಜಿ ಹಾಕ್ರಿ. ಇನ್ನೂ ಕೆಳಗದ ರೀ, ಇನ್ನೂ ಬೇರೆ ಬೇರೆ ನೋಡಿರಿ. ನ್ಯೂ ಡೆಲ್ಲಿ ಅದ, ಆಮೇಲೆ ಬೆಂಗಳೂರು ಅದ. ಇಲ್ಲಿ ನೋಡಿರಿ ಬೆಂಗಳೂರಿಗೆ ಕಳಿಸ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಕಮಾಂಡೆಂಟ್ EST ಏರ್ಫೋರ್ಸ್, ಯಮಲೂರು ಪೋಸ್ಟ್, ವಿಂಡ್ ಟನಲ್ ರೋಡ್, ಬೆಂಗಳೂರು, ಕರ್ನಾಟಕ 560037. ಇದು ಅಡ್ರೆಸ್ ಅದ. ಬೆಂಗಳೂರಿಗೆ ಹಾಕೋರಿದ್ದೀರಿಪ್ಪ ಅಂದರೆ ನೀವು ಇಲ್ಲಿ ಹಾಕ್ಬೋದು ಈ ಪೋಸ್ಟಿಗೆ ಸಂಬಂಧಪಟ್ಟಂಗೆ. ಮತ್ತು ಬೇರೆ ಪೋಸ್ಟಿಗೆ ನೀವು ಅರ್ಜಿ ಹಾಕಿದ್ರೆ ಆ ಅಡ್ರೆಸ್ಸು ಅದ. ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು, ನೋಟಿಫಿಕೇಶನ್ ತಿಳ್ಕೊಂಡು ನೀವು ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳೇ. ಈ ಅಡ್ರೆಸ್ ಇದನ್ನೆಲ್ಲ ನಾ ಏನಪ್ಪ ಅಂದರೆ ನೋಟಿಫಿಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನೇ ಬಿಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ಗೊತ್ತಿರಲಿ, ಈಗ ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅಡ್ಮಿಷನ್ ಪ್ರಾರಂಭ ಆಗ್ಯಾವ ನೋಡಿರಿ. ಯಾರಾದರೂ ಅಪ್ಲಿಕೇಶನ್ ಹಾಕೋರಿದ್ರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿರಿ, ನಾವು ಅದಕ್ಕೆ ಉತ್ತರವನ್ನು ತಿಳಿಸ್ತೀನಿ. ಇನ್ನು ಟೈಮ್ ಭಾಳ ಇಲ್ಲ. 23 ಫೆಬ್ರವರಿ 2026 ನೀವು ಆಫ್ಲೈನ್ ಅರ್ಜಿಯನ್ನು ಹಾಕಬೇಕು. ಯಾರ್ಯಾರು ಅರ್ಜಿ ಹಾಕ್ತೀರಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಮತ್ತೇನಾದರೂ ಮಾಹಿತಿ ಬೇಕಾದರೂ ಸಹಿತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.